ಜಿಆರ್ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದಂತಹ ಹೈಟೆಕ್ ರೇವ್ ಪಾರ್ಟಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಕರ್ತವ್ಯ ಲೋಪ ತೋರಿದ ಪೊಲೀಸ್ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಆದೇಶವನ್ನು ಕೊಟ್ಟಿದ್ದಾರೆ. ಮೂವರು ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿರುವುದು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರಿಂದ ಆದೇಶ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಈ ಆದೇಶವನ್ನು ಹೊರಡಿಸಿರುವುದು. ಜಿಆರ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣ ನಡೆದಿತ್ತು. ಈ ಸಂದರ್ಭ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ಲೋಪ ತೋರಿದ್ದಾರೆ ಅಂತ ಮೂವರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿರೋದು. ಅಂದ್ರೆ ಇಲ್ಲಿ ರೇವ್ ಪಾರ್ಟಿ ನಡೆದ್ರೂ ಕೂಡ ಈ ಬಗ್ಗೆ ಪೊಲೀಸರ ಗಮನಕ್ಕೆ ಇರಲಿಲ್ಲ. ರೇವ್ ಪಾರ್ಟಿ ಮಾಡಿ ಮಾದಕ ವಸ್ತು ಬಳಕೆ ಆಗ್ತಾ ಇದ್ರೂ ಕೂಡ ಪೊಲೀಸರ ಗಮನಕ್ಕೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಕೈಕಟ್ಟಿ ಕುಳಿತಿದ್ರ ಹೆಬ್ಬಗೋಡಿ ಸ್ಟೇಷನ್ನ ಪೊಲೀಸರು. ಹೀಗಾಗಿ ಇಲ್ಲಿ ಪಾರ್ಟಿಯ ಮತ್ತಿನ ಲೋಕದಲ್ಲಿ ನೂರಾರು ಜನ ಮಿಂದೆದ್ರು ಕೂಡ ರೇವ್ ಪಾರ್ಟಿ ಮಾಡಿ ಮಾದಕ ವಸ್ತು ಬಳಕೆ ಆಗ್ತಾ ಇದ್ರು ಕೂಡ ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ, ಅವರ ಗಮನಕ್ಕೆ ಬಂದಿಲ್ಲ ಅನ್ನೋದು ಅವರ ಒಂದು ನಿರ್ಲಕ್ಷ್ಯತನಕ್ಕೆ ಸಾಕ್ಷಿ ಅಂತ ಮೂವರನ್ನ ಈಗ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿರೋದು. ಸಿಸಿಬಿಗೆ ಸಿಕ್ಕಂತಹ ಮಾಹಿತಿ ಸ್ಥಳೀಯ ಪೊಲೀಸರಿಗೆ ಯಾಕೆ ಇರಲಿಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿತ್ತು. ಇಲ್ಲಿ ಮಾಹಿತಿ ಇದ್ರೂ ಕೂಡ ಕೈಕಟ್ಟಿ ಕುಳಿತಿದ್ರ ಹೆಬ್ಬಗೋಡಿ ಪೊಲೀಸರು ಅನ್ನೋದು ಈಗ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಮೂವರು ಪೊಲೀಸರ ತಲೆದಂಡವಾಗಿದೆ. ರೇವ್ ಪಾರ್ಟಿ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಮೂವರನ್ನ ಅಮಾನತುಗೊಳಿಸಲಾಗಿರೋದು, ಸಸ್ಪೆಂಡ್ ಮಾಡಲಾಗಿರೋದು. ಜಿಆರ್ ಫಾರ್ಮ್ ಹೌಸ್ನಲ್ಲಿ ಏನು ರೇವ್ ಪಾರ್ಟಿ ಪ್ರಕರಣ ನಡೆದಿತ್ತು, ಸಾಕಷ್ಟು ರಾಜ್ಯಾದ್ಯಂತ ಈ ವಿಚಾರ ಸುದ್ದಿಯಾಗಿದೆ. ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ ಪ್ರಕರಣ ಇದಾಗಿತ್ತು. ಮಾದಕ ವಸ್ತುವಿನ ಬಳಕೆ ಮಾಡಲಾಗಿತ್ತು. ಅಲ್ಲಿ ಅನೇಕ ಸೆಲೆಬ್ರಿಟಿಗಳು ಕೂಡ ಅಲ್ಲಿ ಅನ್ಯ ಭಾಷೆಯ ಸೆಲೆಬ್ರಿಟಿಗಳು ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ ನೂರಾರು ಜನ ಯುವಕ ಯುವತಿಯರು ಕುಣಿದು ಕುಪ್ಪಳಿಸ್ತಾ ಇದ್ರು. ಮಾದಕ ವಸ್ತು ಬಳಕೆಯಾಗಿತ್ತು ಮತ್ತು ಅಪಾರ ಪ್ರಮಾಣದ ಮಾದಕ ವಸ್ತುವನ್ನು ವಶಕ್ಕೆ ಕೂಡ ಪಡೆಯಲಾಗಿತ್ತು. ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಮೂವರು ಪೊಲೀಸರಿಗೆ ಈ ವಿಚಾರ ಗಮನಕ್ಕಿದ್ರೂ ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ಒಂದು ಪ್ರಶ್ನೆ. ಸ್ಥಳೀಯರಿಗೆ ಸಿಕ್ಕಂತಹ ಮಾಹಿತಿ ಪೊಲೀಸರಿಗಿರಲಿಲ್ವಾ ಅನ್ನೋ ದೊಡ್ಡ ಪ್ರಶ್ನೆ ಆಗಿತ್ತು. ಇಲ್ಲಿ ಠಾಣೆ ಎಸ್ಪಿ ಗಿರೀಶ್, ಎಎಸ್ಐ ನಾರಾಯಣಸ್ವಾಮಿ ಮತ್ತು ಬೀಟ್ ಕಾನ್ಸ್ಟೇಬಲ್ ದೇವರಾಜು ಅವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಮೂವರನ್ನು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿರುವುದು. ರೇವ್ ಪಾರ್ಟಿ ನಡೆದರೂ ಕೂಡ ಸಂಬಂಧಪಟ್ಟ ಪೊಲೀಸರು ಗಮನಕ್ಕೆ ಯಾಕೆ ಬಂದಿಲ್ಲ, ಡ್ರಗ್ಸ್ ಪಾರ್ಟಿಯ ಮಾದಕ ಲೋಕದಲ್ಲಿ ನೂರಾರು ಮಂದಿ ಮಿಂದೆದಿದ್ರೂ ಕೂಡ ಯಾಕೆ ಈ ವಿಚಾರ ಗಮನಕ್ಕೆ ಬಂದಿಲ್ಲ, ಮತ್ತಿನ ಲೋಕದಲ್ಲಿ ನೂರಾರು ಮಂದಿಯ ಭರ್ಜರಿ ಮೋಜು ಮಸ್ತಿ ನಡೀತಾ ಇತ್ತು, ಸಿಸಿಬಿ ಪೊಲೀಸರಿಗೆ ಸಿಕ್ಕ ಮಾಹಿತಿ ಸ್ಥಳೀಯ ಪೊಲೀಸರಿಗೆ ಯಾಕಿರಲಿಲ್ಲ ಅನ್ನುವಂಥ ದೊಡ್ಡ ಪ್ರಶ್ನೆ ಇಲ್ಲಿ. ಅಷ್ಟೇ ಅಲ್ಲ, ಸ್ಥಳೀಯರಿಗಿದ್ದಂತಹ ಮಾಹಿತಿ ಸ್ಥಳೀಯ ಪೊಲೀಸರಿಗೆ ಇರಲಿಲ್ಲ ಅಂತಂದ್ರೆ ಪೊಲೀಸರು ಇದ್ದು ಏನು ಪ್ರಯೋಜನ, ಯಾವ ರೀತಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಬಿಸಿ ಮುಟ್ಟಿಸುವಂತಹ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರೋದು. ಎಸ್ಪಿ ಆ ಮೂವರು ಕರ್ತವ್ಯದಲ್ಲಿದ್ದಂತಹ ಮೂವರು ಪೊಲೀಸರನ್ನ ಈಗ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಅಲ್ಲಿ ಅಪಾರ ಪ್ರಮಾಣದ ಡ್ರಗ್ಸ್ ಪತ್ತೆಯಾಗಿತ್ತು, ಮೋಜು ಮಸ್ತಿ ಎಲ್ಲವೂ ಕೂಡ ಅಕ್ರಮವಾಗಿ ನಡೆದಿತ್ತು. ಹೀಗಾಗಿ ಪೊಲೀಸರು ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ.